ಇಷ್ಟು ದಿನ ಕೊಲೆ ಆದ್ರೆ, ರೇಪ್ ಆದ್ರೆ ಅಥವಾ ಬೇರೆ ಯಾರಾದ್ರೂ ಶಿಕ್ಷೆಗೆ ಒಳಗಾದ್ರೆ ನಾವು ಜಸ್ಟಿಸ್ ನ ಕೇಳ್ತಾ ಇದ್ವಿ. ಆದ್ರೆ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಒಬ್ರು ಅಥ್ಲೇಟ್ಗೋಸ್ಕರ ನಾವಿವಾಗ ಜಸ್ಟಿಸ್ ನ ಕೇಳಬೇಕಾಗಿದೆ. ಸೊ ಯಾರ ಅಥ್ಲೇಟ್ ಏನಾಗಿದೆ ಅಂತ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ನಾನು ನಿಮ್ಗೆ ಪೂರ್ತಿ ವಿಚಾರನ ಹೇಳ್ತೀನಿ. ಧನ್ಯವಾದ. ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾನೆ, ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು, ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ ಎಫ್ಐಆರ್ ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ ಒನ್ ಡೇ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ವಿತ್ ಇನ್ ಒನ್ ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಎಫ್ಐಆರ್ ಮಾಡಿ ಸರ್. ಯಾಕಂದ್ರೆ ನಾವು ಹುಟ್ಟಿರೋ ದೊಡ್ಡ ತಪ್ಪಾಗಿದೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ. ಇಷ್ಟು ಫಾಸ್ಟ್ ವರ್ಕ್ ನನ್ನ ಲೈಫ್ ಅಲ್ಲಿ ಎಲ್ಲಿ ನೋಡಿಲ್ಲ. ಅದೇ ಜಾಗದಲ್ಲಿ ನಾನು 5 ವರ್ಷದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ. ಆ ಕೆಲಸ ಅವ್ರ ಕೈಲಿ ಆಗಿಲ್ಲ. ಬಟ್ ನನ್ನ ಮೇಲೆ ಎಫ್ಐಆರ್ ಮಾಡ್ಬೇಕಿತ್ತು, ಅದು ವಿತ್ ಇನ್ ಒನ್ ಡೇ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸಲ್ಯೂಟ್ ಹೊಡೆದು ಒಂದ್ ಸಲ ಹೊಡಿಬೇಕಂತ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಫಾಸ್ಟ್ ಕೆಲಸ ಯಾವ ವಿಷಯದಲ್ಲಿ ಮಾಡಿಲ್ಲ. ಬಟ್ ಎಫ್ಐಆರ್ ಮಾತ್ರ ವಿತ್ ಇನ್ ಒನ್ ಡೇ ನನ್ನ ಮೇಲೆ ಮಾಡಿದ್ದಾರೆ. ನನ್ಗೋಸ್ಕರ ಅಲ್ಲ, ನಮ್ಮ ಯುವಕರಿಗೋಸ್ಕರ ನ್ಯಾಯ ಕೇಳೋದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು, ನ್ಯಾಯ ಯಾರಿಗ್ ಬೇಕಾಗಿಲ್ಲ ಸರ್. ಯಾರ್ದು ಲೂಟಿ ಮಾಡಿಲ್ಲ. ಯಾವ್ದು ವಿಡಿಯೋನ ನೀವೆಲ್ಲರೂ ನೋಡಿದ್ರಿ ಅಂತ ಅನ್ಕೋತೀನಿ. ಆ ವಿಡಿಯೋದಲ್ಲಿ ಇರೋರ ಹೆಸರು ಲೋಕೇಶ್ ರಾಥೋಡ್ ಅಂತ. ಅವರು ನ್ಯಾಷನಲ್ ಅಥ್ಲೆಟ್ ಕೋಚ್, ಹಾಗೆ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಿದವರು ನ್ಯಾಷನಲ್ ಅಲ್ಲಿ. ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮೈದಾನ ಕಟ್ಸಿ ಅಂತ ಕೇಳಿರೋ ವಿಚಾರಕ್ಕೆ ಪ್ರಾಬ್ಲಮ್ ಆಗಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ. ಸೊ ಈ ವಿಚಾರಕ್ಕೆ ನಾವೆಲ್ಲರೂ ಅವ್ರಿಗೆ ಜಸ್ಟಿಸ್ ನ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಅವ್ರು ನಮ್ಮ ದೇಶದ ಅಥ್ಲೆಟ್ಸ್ ಮತ್ತೆ ಅಪ್ಕಮಿಂಗ್ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಒಳ್ಳೆ ಕೋಚ್. ಸೊ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಜಸ್ಟಿಸ್ ನ ತಗೊಳ್ಳಿ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ರು ಕಾನೂನೇ ಹೇಳುತ್ತೆ, ಒಬ್ಬ ಅಪರಾಧಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಸೊ ಆ ಕಾರಣಕ್ಕೆ ನಮ್ಮ ದೇಶದ ಅಥ್ಲೆಟ್ಸ್ಗೆ ನಾವೇ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದ್ರೆ ಬೇರೆ ದೇಶದವರು ನಮ್ಮನ್ನ ನೋಡಿ ಚೀತು ಅಂತ ಕರೀತಾರೆ. ಸೊ ಹಂಗಾಗಿ ದಯವಿಟ್ಟು ಇದೊಂದು ವಿಚಾರಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ರೈಸಿಂಗ್ ತಗೊಳ್ಳಿ. IPL ಬಿಗ್ ಬಾಸ್ ಎಲ್ಲ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದ್ರ ಮಧ್ಯ ಈ ವಿಚಾರ ಮುಚ್ಚೋಗ್ತಾ ಇದೆ. ಸೊ ಹಂಗಾಗಿ ದಯವಿಟ್ಟು ಈ ವಿಚಾರದ ಬಗ್ಗೆ ಎಲ್ಲ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಮತ್ತೆ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ದಯವಿಟ್ಟು ಒಂದೊಂದು ರೈಸಿಂಗ್ ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಏನಾಗುತ್ತೋ ಬಿಡುತ್ತೋ ನಮಗ್ ಗೊತ್ತಿಲ್ಲ, ನಾವು ನಿಂತ್ಕೊಂಡಿವಿ ಅನ್ನೋ ಸಮಾಧಾನ ಆದ್ರೂ ನಮ್ಗಿರುತ್ತೆ. ಯಾರು ಗೊತ್ತು, ಜಸ್ಟಿಸ್ ಸಿಕ್ಕಿದ್ರು ಸಿಗ್ಬೋದಲ್ವಾ. ಸೊ ಎಲ್ಲರೂ ಇದನ್ನ ಆದಷ್ಟು ಶೇರ್ ಮಾಡಿ, ಇದ್ರ ಬಗ್ಗೆ ಜಸ್ಟಿಸ್ ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.